ಇನ್ಸ್ಟಾಗ್ರಾಂನಲ್ಲಿ ಹೆಚ್ಚು ಆಕ್ಟಿವ್ ಇದ್ದಂತಹ ಮಹಾಲಕ್ಷ್ಮಿ ಇನ್ಸ್ಟಾದಲ್ಲಿ ಬೇರೆ ಬೇರೆ ಅಕೌಂಟ್ ಗಳನ್ನ ಹೊಂದಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಲೆ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದಂತಹ ಮಾಲ್ ನಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡ್ತಿದ್ದವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ ಪೊಲೀಸರು. ಮಹಾಲಕ್ಷ್ಮಿ ಎಷ್ಟು ದಿನದಿಂದ ಕೆಲಸಕ್ಕೆ ಬರ್ತಿಲ್ಲ, ಇನ್ನು ಕೊನೆಯದಾಗಿ ಯಾವಾಗ ಕೆಲಸಕ್ಕೆ ಬಂದಿದ್ರು, ಇವೆಲ್ಲ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಆಕೆಯ ಜೊತೆ ಸಂಪರ್ಕದಲ್ಲಿ ಇದ್ದವರು ಯಾರು? ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಕಡೆ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಮಹಾಲಕ್ಷ್ಮಿ ಫೋನ್ ಕಾಲ್ ಡೀಟೇಲ್ಸ್ ಅನ್ನ ಕೂಡ ಸಂಗ್ರಹಿಸುತ್ತಿದ್ದಾರೆ. ಫೋನ್ ನಲ್ಲಿ ಯಾರೊಂದಿಗೆ ಹೆಚ್ಚು ಮಾತನಾಡಿದ್ದಾರೆ, ಇನ್ನು ಕೊನೆಯದಾಗಿ ಯಾರಿಗೆ ಕರೆ ಹೋಗಿದೆ, ಇವೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸೋಕೋ ಟೀಮ್. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಮಹಿಳೆ ಮಹಾಲಕ್ಷ್ಮಿಯ ಕೊಲೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇನ್ನು ಹತ್ಯೆಯಾಗಿರುವಂತಹ ಮಹಾಲಕ್ಷ್ಮಿ ಇನ್ಸ್ಟಾಗ್ರಾಂನಲ್ಲಿ ಹೆಚ್ಚು ಆಕ್ಟಿವ್ ಇದ್ರಂತೆ. ಇನ್ಸ್ಟಾಗ್ರಾಂನಲ್ಲಿ ಬೇರೆ ಬೇರೆ ಅಕೌಂಟ್ ಗಳನ್ನ ಹೊಂದಿದ್ದಾರೆ ಎನ್ನುವಂತ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕೊಲೆಯ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದಂತಹ ಮಾಲ್ ನಲ್ಲಿ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡ್ತಿದ್ದವರ ಹತ್ತಿರ ಒಂದಿಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಮಹಾಲಕ್ಷ್ಮಿ ಎಷ್ಟು ದಿನದಿಂದ ಕೆಲಸಕ್ಕೆ ಬರ್ತಾ ಇಲ್ಲ, ಇನ್ನು ಕೊನೆಯದಾಗಿ ಯಾವಾಗ ಹತ್ಯೆಯಾಗಿರುವಂತ ಮಹಾಲಕ್ಷ್ಮಿ ಕೆಲಸಕ್ಕೆ ಬಂದಿದ್ರು, ಇನ್ನು ಮಹಾಲಕ್ಷ್ಮಿ ಕೆಲಸದ ಸ್ಥಳದಲ್ಲಿರುವಂತದ್ದು ಯಾರ ಜೊತೆಯಲ್ಲಿ ಹೆಚ್ಚಿನ ಸಂಪರ್ಕದಲ್ಲಿದ್ರು, ಇವೆಲ್ಲದರ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದಂತ ಕಡೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಇನ್ನು ಇದರ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಫೋನ್ ಕಾಲ್ ಡೀಟೇಲ್ಸ್ ಅನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಫೋನ್ ನಲ್ಲಿ ಯಾರೊಂದಿಗೆ ಹೆಚ್ಚು ಮಾತನಾಡಿದ್ದಾರೆ, ಇನ್ನು ಕೊನೆಯದಾಗಿ ಹತ್ಯೆಯಾಗಿರುವಂತಹ ಮಹಾಲಕ್ಷ್ಮಿಯ ಮೊಬೈಲ್ ಇಂದ ಯಾರಿಗೆ ಕರೆ ಹೋಗಿದೆ, ಇವೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸೋಕೋ ಟೀಮ್. ಜೊತೆಯಲ್ಲಿ ಹಂತಕನ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ.